नमस्कार, स्वागत है आपका पल्स 24 न्यूज में और मैं हूं आपके साथ सपना पांडे। हुबली में महादायी योजना के क्रियान्वयन सहित किसानों की विभिन्न मांगों को पूरा करने की मांग को लेकर रैथा क्रांति और शिवानंद कारीगरा मित्र संघ ने विरोध मार्च निकाला और राज्य व केंद्र सरकार के खिलाफ रोष व्यक्त किया। इस दौरान प्रदर्शनकारियों ने कहा कि केंद्र व राज्य सरकारें महादायी योजना को लागू करने में राजनीति कर रही है और किसानों के साथ अन्याय कर रही है। ನಾವು ಬೆಹಟ್ಟಿ ಗ್ರಾಮದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ವಿ. ನವಲಗುಂದ ಮತಕ್ಷೇತ್ರದಲ್ಲಿ ರೈತರ ಎಲ್ಲ ರಸ್ತೆಗಳು PWD ಇರಬಹುದು, ರೈತರ ಹೊಲಮನೆ ರಸ್ತೆಗಳಿರಬಹುದು, ಎಲ್ಲವೂ ಸಹ ಕೆಟ್ಟು ಹೋಗ್ಯಾವ, ಎಲ್ಲವೂ ಸಹ ಹಾಳಾಗಿ ಹೋಗ್ಯಾವ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ. 23, 24, 25 ಈ ಸಾಲಿನ ಬೆಳೆ ವಿಮೆ ಇಲ್ಲ, ಬೆಳೆ ಪರಿಹಾರ ಇಲ್ಲ, ಮತ್ತು ಏನು ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ಬೆಂಬಲ ಬೆಲೆ ಮಾಡಿದ್ರೂ ಸಹ ರೈತರು ಎಲ್ಲ ಬೆಳೆಗಳನ್ನು ಮಾರಿದ ನಂತರ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದು ಈ ಸರ್ಕಾರದ ಪಾಲಿಸಿ. ಎರಡು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತ ವಿರೋಧಿ ನೀತಿಯನ್ನ ಅವೆಲ್ಲ ಅನುಭವಿಸಿದ್ದನ್ನು ನೋಡಿ ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇವತ್ತೂ ಸಹ ನಮ್ಮ 100 ಚಕ್ಕಡಿಗಳು, 100 ಟ್ರ್ಯಾಕ್ಟರ್ಗಳು ಬಂದವು. ಇವತ್ತು ಸ್ವಲ್ಪ ಗ್ರಾಮಗಳಿಗೆ ನಾವು ರೈತರಿಗೆ ಮಾತ್ರ ಕರೆ ಕೊಟ್ಟೇವೆ. ಪೂರ್ತಿ ನವಲಗುಂದ ಕ್ಷೇತ್ರಕ್ಕೆ, ಧಾರವಾಡ ಜಿಲ್ಲೆಗೆ ಕರೆ ಕೊಟ್ಟರೆ ಇವು ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 1000 ಚಕ್ಕಡಿ, 1000 ಟ್ರ್ಯಾಕ್ಟರ್ಗಳು ಸ್ವಯಂ ಪ್ರೇರಣೆಯಾಗಿ ಬರ್ತಾರೆ. ಆದ್ರೆ ಜನರಿಗೆ ಯಾವುದೇ ತೊಂದರೆ ಕೊಡಬೇಕನ್ನುವಂಥ ಉದ್ದೇಶ ನಮ್ಮದಿಲ್ಲ. ಎರಡೂ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಎಚ್ಚರಿಕೆ ವಹಿಸಬೇಕು. ರೈತರಿಗೆ ನೈಜವಾದಂಥ ಏನು ಕೇಳಾಕತ್ತೇವೆ ನಾವು ಬೆಳೆ ಪರಿಹಾರ, ಬೆಳೆ ವಿಮೆಯನ್ನು ತುಂಬೇವಿ. ಬೆಳೆ ವಿಮೆಯನ್ನು ತುಂಬಿದ್ರೆ ಅದು ಒಂದು ದಿನಾನು ಒಮ್ಮೆ ಕ್ಲೇಮ್ ಆಗಿಲ್ಲ. ಇಲ್ಲೇ ಗದಗ ಜಿಲ್ಲೆಯಲ್ಲಿ ಸುಮಾರು 75% ಕ್ಲೇಮ್ ಆಗಿದೆ. ನಮ್ಮಲ್ಲಿ ಎಲ್ಲ ಪೂರ್ತಿಯಾಗಿ ಹೆಸರು ಬೆಳೆ ಐತೆ. ಆದರೆ ಶೇಂಗಾದ ಇದು ಆಗೈತೆ ಅಂತಾರೆ. ಹಂಗೇನಾರು ಆದ್ರೆ ಮತ್ತೆ ನಾವು ನಿರಂತರ ಹೋರಾಟವನ್ನ ಮುಂದುವರಿಸ್ತೇವೆ. ಪ್ರಮುಖ ಬೇಡಿಕೆಗಳು ಏನು ಸರ್? ಪ್ರಮುಖ ಬೇಡಿಕೆಗಳು, ಒಂದು ರಸ್ತೆನೂ ಸರಿ ಇಲ್ಲ ಸರ್, ಹೊಲಮನೆ ರಸ್ತೆ ಸರಿ ಇಲ್ಲ. ಈಗ ಆದಂಥ ರಸ್ತೆಗಳು ಕಳಪೆ ರಸ್ತೆಗಳಾಗ್ಯಾವ. ಏನು ಉದ್ದೇಶ ಅಂತಂದ್ರೆ ಇವತ್ತು ನಾನು ಈ ಒಂದು ಫೈಲ್ನಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೊಡ್ತೇನೆ. ಇದರಲ್ಲಿ ಏನೈತೆ ಅಂತಂದ್ರೆ ನಮ್ಮ ಭಾಗದ ಶಾಸಕರು NH ಕೋನರೆಡ್ಡಿ ಅವರು ಅಷ್ಟು ಕೆಲಸ ಮಾಡ್ಯಾರ. GG ಮೇಟಿ ಅಂತೇಳಿ 100 ಕೆಲಸಗಳನ್ನ ಅವರೇ ಮಾಡ್ಯಾರ. ಶಾಸಕರ ಕಾಂಟ್ರಾಕ್ಟರ್ ಆದ್ಮೇಲೆ, ಶಾಸಕರ ಇಂಜಿನಿಯರ್ ಆದ್ಮೇಲೆ, ಶಾಸಕರ ಯಾರು ನಮ್ದ ಸರ್ಕಾರ ಐತಿ, ನಾ ಏನ್ ಮಾಡಿದ್ದೆ ನಡೀತೈತಿ ಅನ್ನುವಂತ ರೀತಿ ಬಂದಾಗ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತೇವೆ, ಕೋರ್ಟ್ಗೆ ಕೇಸ್ ಹಾಕ್ತೇವೆ. ಇಲ್ಲಿಗೆ ನಾವು ಸುಮ್ಮನೆ ಅಂತ ಬಿಡಂಗಿಲ್ಲ. ರೈತರ ಮಹದಾಯಿ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡ್ತೀವಿ. ಅದರದ್ದು ಎಲ್ಲಿವರೆಗೂ ನಿಮ್ಮ ಹೋರಾಟ? ಕಳಸಾ ಬಂಡೂರಿ ಮಹದಾಯಿ ಏನು ಬಗ್ಗೆ ಹೋರಾಟ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ನವಲಗುಂದ ಭಾಗದಲ್ಲಿ ಸತತವಾಗಿ ಧಾರವಾಡ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ನವಲಗುಂದ ಈ ಭಾಗದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಈ ಹೋರಾಟಕ್ಕೆ ಏನಾಗತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಮಾಡಬೇಕು, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಮಾಡ್ಬೇಕಂತಾರ. ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾವು ವಿನಂತಿ ಮಾಡ್ಕೊಂತೇನೆ, ಪ್ರಧಾನಮಂತ್ರಿಯ ಅಕ್ಕಪಕ್ಕದಲ್ಲೇ ತಾವು ಇರ್ತೀರಿ. ಗೋವಾದಲ್ಲಿ ತಮ್ಮ ಸರ್ಕಾರದವು, ಸುತ್ತಮುತ್ತ ರಾಜ್ಯಗಳಲ್ಲಿ ತಮ್ಮ ಸರ್ಕಾರ ಅದಾವು. ಯಾಕೆ ನೀವು ಪ್ರಧಾನಮಂತ್ರಿಗಳಿಗೆ ಹೇಳಿ ಇದನ್ನು ಬಗೆಹರಿಸಂಗಿಲ್ಲ? ಒಟ್ಟ ಯಾವುದೇ ರೀತಿ ಒಳಗೆ ರೈತರ ಸ್ಥಿತಿ ಸರಿಯಾಗಬಾರ್ದು, ರೈತರ ಸಮಸ್ಯೆ ಬಗೆಹರಿಬಾರ್ದು. ಈ ರೈತರ ಇಶ್ಯೂ ಏನೈತಲ್ಲ, ಸಾಯ ಮಠ ಹಿಂಗೆ ಇರಬೇಕು. ರೈತರ ಹರಕ ಅಂಗಿ, ಹರಕ ಚೊನ್ನ, ಹರಕ ಲಂಡಂಗಿ, ಯಾವಾಗಾರ ಜಾತ್ರೆ ಬಂದಾಗ ಅಷ್ಟೇ ಗಾಡಿ ಮಾಡಿಸ್ಕೋಬೇಕು, ಕಷ್ಟ ಮಾಡಿಸ್ಕೋಬೇಕು. ಇವರು ರೈತರ ಮುಂದೆ ಬರಬಾರ್ದು. ರೈತ ಮುಂದೆ ಬಂದ್ರಂತಂದ್ರೆ ಶಾನ್ಯಾರ ಆದ್ರಂದ್ರೆ ಮುಂದಿನ ದಿನದಾಗ ನಮ್ಗೆ ತೊಂದರೆ ಆಕ್ಕವು. ನಾವೇನು ಆಶ್ವಾಸನೆ ಕೊಡ್ತೇವಲ್ಲ, ಆ ಆಶ್ವಾಸನೆ ಅವ್ರು ಕೇಳುವಂಗೆ ಆಗೋದಂಗಿಲ್ಲ, ಹುಷಾರಾಕ್ಕಾರ ಅನ್ನುವಂಥದ್ದು ಎರಡೂ ಸರ್ಕಾರದ ಪಾಲಿಸಿ ಅದಾವ. ನಾನು ಸಹ ಕಾಂಗ್ರೆಸ್ ಪಕ್ಷದಾಗದೇನೆ, ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ನಾಯಕ ಅದೇನೆ. ಇಲ್ಲಿದ್ದಂಥವ್ರು ಬಹಳಷ್ಟು ಕಾಂಗ್ರೆಸ್ ಪಕ್ಷದವ್ರು ಅದಾರ. ಇದ್ರೆ ರೈತರಿಗೆ ತೊಂದರೆ ಆದ ಸಂದರ್ಭದಾಗ ನಾವು ಯಾವ ಪಕ್ಷನೂ ನೋಡಿಲ್ಲ, ಹಿಂದೂ ನೋಡಿಲ್ಲ. 2002ರಿಂದ ಹೋರಾಟ ಮಾಡ್ಕೊಂತ ಬಂದೇವು, ಇವತ್ತೂ ನೋಡುದಿಲ್ಲ. ಏನೋ ಒಂದು ಸಂದರ್ಭ ಅಂತಂದ್ರೆ ಇವತ್ತು ಇನ್ನೂ ನಾವು ನವಲಗುಂದ ಕ್ಷೇತ್ರದ ತುಂಬ ನಾವು ಹೋಗಿಲ್ಲ. ನವಲಗುಂದ ಕ್ಷೇತ್ರ ತುಂಬ ಹೋಗಿ ಎಲ್ಲ ರೈತರು ಬರಬೇಕಂದ್ರೆ ಹುಬ್ಬಳ್ಳಿ ಧಾರವಾಡ ಅಂತ ಹಿಡಿಯಂಗಿಲ್ಲ, ನನಗೆ ಗೊತ್ತೈತಿ. ಇವತ್ತ ಸ್ವಲ್ಪ 50-60 ಚಕ್ಕಡಿ ಬಂದ್ರೆ ನಮಗೆ ಇಲ್ಲಿ ಅವಕಾಶ ಕೊಡವಲ್ರ ಅಂತ ಒಂದು ಪರಿಸ್ಥಿತಿ ಐತಿ. ಹೋರಾಟ ಯಾವ ರೀತಿ ಇರ್ತದೆ ಸರ್? ಈ ಒಂದು ನಮ್ಮ ಬೆಳೆ ಪರಿಹಾರ ಆಗ್ಲಿ, ಬೆಳೆ ವಿಮೆ ಆಗ್ಲಿ, ನಮ್ಮ ರಸ್ತೆಗಳ ಆಗ್ಲಿಲ್ಲ ಅಂತಂದ್ರೆ ಮುಂದೆ ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ. ನಾವು ಹೇಳಿದ ರೀತಿಯಾಗಿ 1000 ಚಕ್ಕಡಿ, 1000 ಟ್ರ್ಯಾಕ್ಟರ್ ಒಮ್ಮೆ ಹುಬ್ಬಳ್ಳಿ ಧಾರವಾಡ ಹೋಗೋದು ಗ್ಯಾರಂಟಿ. ಸರ್, ನೀವು ಈಗ ಹೋರಾಟನ ಆರಂಭ ಮಾಡಿದ್ರಿ, ಇದರ ಕೊನೆಗೊಳಿಸೋ ಕಾರಣ ಏನ್ರಿ? ಈ ತರ ಈಗ ನಾವು ಅಲ್ಲೇ ನಮ್ಮ ತಹಸೀಲ್ದಾರ್ ಸಾಹೇಬರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲ ಬಂದಿದ್ರು. ಅಲ್ಲೇ ಇಲ್ಲ, ನೀವು ಅಲ್ಲೇ ಮನವಿ ಕೊಟ್ರಿ ಅಂತ ಹೇಳಿ. ಈಗ ಅಲ್ಲೇ ಮನವಿ ಕೊಟ್ರಿ ಅಂತಂದ್ರೆ ಇದು ಸರ್ಕಾರಕ್ಕೆ ಮುಟ್ತೈತೆ ಅನ್ನುವಂಥ ಭರವಸೆ ನಮ್ಗೆ ಇರಲಿಲ್ಲ. ಹಿಂದಿನ ದಿನದಲ್ಲಿ ನಾವೆಲ್ಲ ಅಲ್ಲಿ ಮನವಿ ಕೊಟ್ಟಿದ್ವಿ, ಆದ್ರೂ ಆಗಿಲ್ಲ. ಇವತ್ತು ತಮ್ಮ ಮುಖಾಂತರ ಆದ್ರೂ ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಸರ್ಕಾರಕ್ಕೆ ಒಂದು ಹೊಕ್ಕತೆ ಅನ್ನುವಂಥ ಉದ್ದೇಶನೂ ಸಹ ನಮ್ಮ ಹತ್ರ ಐತಿ. ಓಕೆ ಸರ್. ಈಗಾಗಲೇ ಸುಮಾರು
ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಕಾರಣ ಇಷ್ಟೇ, ಗ್ರಾಮದಲ್ಲಿದ್ದಂತ ರಸ್ತೆಗಳ ನಿರ್ಮಾಣ ಆಗಿ ಸುಮಾರು 2-3 ತಿಂಗಳು ಮಾತ್ರ ಆಗ್ಯಾವ. ಈಗಾಗಲೇ ಪೂರ್ತಿಯಾಗಿ ಆಗಿದ್ದು ಆ ರಸ್ತೆಗಳನ್ನ ಮರು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಹೊಲಮನೆ ರಸ್ತೆಗಳು ಈಗಾಗಲೇ ನಮ್ಮ ಅಲ್ಪ ಸ್ವಲ್ಪ ಹೆಸರು ಪೀಕ್ ಬಂದೈತಿ. ಆ ಪೀಕ್ ಮನೆಗೆ ತರಬೇಕಂತಂದ್ರೆ ಒಂದೇ ಒಂದು ದಾರಿನೂ ನಾವು ಹೊಲಕ್ಕೆ ಹೋಗುವಂತ ಪರಿಸ್ಥಿತಿ ಆಗಿಲ್ಲ. ಅದರ ಜೊತೆಗೆ 2023-24-25 ಸಾಲಿನ ದಿವಾಳಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಹೊರಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಅಷ್ಟೇ ಅಲ್ಲ, ಇನ್ನೂ ಏನಂತಂದ್ರೆ ರೈತರ ಪೂರ್ತಿ ಸಂಪೂರ್ಣ ಸಾಲ ಮನ್ನಾ ಮಾಡಿ ಒಮ್ಮೆ ರೈತರ ಬೆಳೆ ಸಾಲ ಇರಬಹುದು, ರೈತರ ಇತರೆ ಸಾಲಗಳಿರಬಹುದು, ರೈತರ ಟ್ರಾಕ್ಟರ್ ಸಾಲ ಇರಬಹುದು. ಇವತ್ತು ರೈತರನ್ನ ಉತ್ತಾರ ತೆಗಿ ಸ್ವಲ್ಪ ಹೊಲ ಐತೆ ಅಂದ್ರೆ ಒಂದು 4 ಎಕರೆ 10 ಎಕರೆ 2 ಎಕರೆ ಐತೆ ಅಂದ್ರೆ ಪೂರ್ತಿ ಒಂದು ಪುಟನು ರೈತ ಏನಾರ ಒಂದು ಮನೆ ಮಾಡಬೇಕು, ಒಂದು ಮನೆ ಮಾಡಬೇಕು ಅಂತಂದ್ರೆ ತಂದಿದ್ದಂತ ಹೊಲ ಮಾರಾಟ ಮಾಡುವಂತ ಪರಿಸ್ಥಿತಿ ಇವತ್ತ ರೈತನ ಐತಿ. ಎಲ್ಲ ಸರ್ಕಾರ, 2 ಸರ್ಕಾರ, ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಚುನಾವಣೆ ಬಂದಾಗ ಮಾತ್ರ ನಾವು ಅದನ್ನ ಮಾಡ್ತೇವೆ, ನೀವು ಇದನ್ನ ಮಾಡ್ತೇವೆ. ನಾವು ರೈತರ ಬೆನ್ನೆಲುಬು ಹೇಳ್ತಾರ, ರೈತರ ಬೆನ್ನೆಲುಬಲ್ಲ, ರೈತರಿಗೆ ಇದ್ದಂತ ಅಷ್ಟು ಎಲುಬು. ಹೀಗಾಗಿ ರೈತರ ಹೋರಾಟ ಮಾಡುವಂತದ್ದು ನಮ್ಮ ಜನ್ಮ ಸಿದ್ಧ ಹಕ್ಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಸಹ ತನ್ನ ಹಕ್ಕನ್ನು ಕೇಳಲಿಕ್ಕೆ ಹೋರಾಟ ಮಾಡಲೇಬೇಕು ಅಂತ. ಇವತ್ತು ಏನಾಗಿದೆ, ಎಲ್ಲ ಸರ್ಕಾರಗಳು ಏನಾದ್ರೂ ಹೋರಾಟ ಮಾಡುವಂತವರಿದ್ರೆ ಅವರನ್ನ ಎದುರಿಸಿ ಆ ಒಂದು ಹೋರಾಟ ಹತ್ತಿಕ್ಕುವಂಥದ್ದನ್ನ ಸತತವಾಗಿ ಮಾಡಿಕೊಂಡು ಆ ಹೋರಾಟಕ್ಕೆ ನಾವು ಯಾವತ್ತೂ ಜಗ್ಗಂಗಿಲ್ಲ, ಬಗ್ಗಂಗಿಲ್ಲ. ಇವತ್ತು ನಿರಂತರವಾದಂತಹ ಒಂದು ಶೋಷಣೆಯ ನಡುವೆ ಈಗ ಮುಂಗಾರಿನ ಹೆಸರು ಬಿಟ್ಟಿದ್ವಿ. ಅದು ಮುಂಗಾರಿ ಮಳೆ ಹೆಚ್ಚಿಗೆ ಆಗಿ ಹಲದ ಸುತ್ತಮುತ್ತ ಮತ್ತೆ ಏನಾಗಿತ್ತು ಪರಿಸ್ಥಿತಿ, ಅದನ್ನ ಬೆಳಕು ಚೆಲ್ಲುವಂತ ಕೆಲಸ ಶಿವಾನಂದ ಕರಿಗಾರ ಮಾಡ್ತಾ ಇದ್ದಾರೆ. ಅದೊಂದೇ ಅಲ್ಲ, ಸಾಕಷ್ಟು ಸಮಸ್ಯೆಗಳನ್ನ ಅವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ. ಈಗ ನಾನು ಏನಿಲ್ಲ ಹೇಳಕ್ ಇಚ್ಛೆ ಪಡ್ತೇನೆ ಅಂತಂದ್ರೆ, ನಮ್ಮ ರೈತರ ಸಮಸ್ಯೆ ಯಾವ್ದಪ್ಪ ಅಂದ್ರೆ ಮಹದಾಯಿ, ಮೊದಲು ಇದ್ದಿದ್ದು ಮಹದಾಯಿ ಕಸ ಬಂಡೂರಿ. ಈ ಮಹದಾಯಿ ಕಸ ಬಂಡೂರಿ ಒಳಗೆ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ಪಕ್ಷದವರು ಆಟ ಆಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರದವ್ರು ಏನ್ ಕೊಡ್ಬೇಕೆಲ್ಲ ಕೊಟ್ಟು ಕುಂತಾರ, ಆದ್ರೆ ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾ ಇಲ್ಲ. ಹಿಂದಿನ ಸಮಯದಲ್ಲಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದಾಗಾತು, ಕೇಂದ್ರದೊಳಗಾತು, ಗೋವಾದಾಗಾತು, ಮಹಾರಾಷ್ಟ್ರದಾಗು ಎಲ್ಲಾ ಕಡೆನೂ ಅವ್ರ ಸರ್ಕಾರನೇ ಇದ್ರು ಕೂಡ ಏನು ಮಾಡ್ಲಿಲ್ಲ. ಆದ್ರೆ ಇವತ್ತೇನ್ ಮಾಡತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ಹಾಕಾಯ್ತಾರ. ಅಂದ್ರೆ ಇವ್ರು ಯಾವ ರೀತಿ ನಮ್ಮ ಕಿವಿಯಾಗ ದೊಡ್ಡ ಹೂ ಇಡತಾರಪ್ಪ ಅನ್ನುವಂಥದ್ದು ತಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಈಗ ಸನ್ಮಾನ್ಯ ಜೋಶಿ ಸಾಹೇಬ್ರು ದಯವಿಟ್ಟು ಇವ್ರು ಮಹದಾಯಿ ಕಸ ಬಂಡೂರಿ ವಿಷಯದ ಬಗ್ಗೆ, ಮಹದಾಯಿ ಕಸ ಬಂಡೂರಿ ಆಗಿದ್ದ ಆತಪ್ಪ ಅಂದ್ರೆ ನಾವೆಲ್ಲ ರೈತರು ಇತ್ತಾಗಿನ ರೈತರ ಕಬ್ಬು ಬೆಳೆಕ್ ಚಾಲು ಮಾಡ್ತೇವೆ. ಕಬ್ಬು ಬೆಳೆಕ್ ಆತಪ್ಪ ಅಂತಂದ್ರೆ ನಮ್ಮ ಮನ್ಯಾಗ ಪೂರ್ತಿ ಬಂಗಾರ ಬಂದಂಗ. ಆದ್ರೆ ಈ ಬಂಗಾರ ಬೆಳೆಯಕ ಈ ರಾಜಕಾರಣಿಗಳು ಯಾರು ಬಿಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ನಾವೇನಾದ್ರೂ ಒಂದು ಕಬ್ಬು ಬೆಳೆಯಕ್ ನಾವು ರೆಡಿ ಆದ್ವಪ್ಪ ಅಂತಂದ್ರೆ ಆಮೇಲೆ ನೀವ್ ಯಾರು ರಾಜಕಾರಣಿಗಳಿಂದ ಹೋಗುದಿಲ್ಲ. ನೀವೇನಾದ್ರು ರೈತ ಹೋರಾಟಕ್ಕೆ ಬರ್ತೀರಿ, ಶಿವಣ್ಣ ಕರಿಗಾರ ಹಿಂದ ಅಡ್ಡಾಡ್ತೀರಿ, ಅದಕ್ಕೆ ರಾಜಕೀಯದಿಂದ ಬರುದಿಲ್ಲ ಅನ್ನುವಂತ ಉದ್ದೇಶದಿಂದ ಅದನ್ನ ಮಹದಾಯಿ ಕಸ ಬಂಡೂರಿ ಮಾಡ್ಲಿಕ್ಕೆ ತಯಾರಿಲ್ಲ. ಇದು ತಮ್ಗೆಲ್ರಿಗೂ ಜ್ಞಾಪಕ ಇರ್ಲಿ. ನಾನು ಕೇಳಿ ಇಷ್ಟ, ಮಹದಾಯಿ ಕಸ ಬಂಡೂರಿ ಇದನ್ನ ಯಾಕೆ ಇತ್ಯರ್ಥ ಮಾಡ್ತಾ ಇಲ್ಲ? ಜೋಶಿ ಸಾಹೇಬ್ರು ಪ್ರಧಾನ ಮಂತ್ರಿಗಳ ಹಿಂದ್ಗಡೆ ಬರೇ ಒಂದ ಮೀಟರ್ನಾಗೆ ಇರ್ತಾರ ಯಾವಾಗಿದ್ರು. ನಮ್ಗೆ ಹೆಮ್ಮೆ ಐತಿ, ನಮ್ಮ ಭಾಗದಿಂದ ಆರಿಸಿ ಹೋದಂತ ಒಬ್ಬ ಕೇಂದ್ರ ಎಂಪಿಗಳು ಅವ್ರಿಗೆ ನಮ್ಮ ಪ್ರಧಾನ ಮಂತ್ರಿ ಹಿಂದ್ಗಡೆ ಕೂತ್ಕೋತಾರಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ಹೆಮ್ಮೆ ಐತಿ. ನಾವ್ ಹೆಮ್ಮೆಯಿಂದ ಹೇಳ್ಕೊಂತೇವೆ, ಇವರೇ ನೋಡ್ ನಮ್ಮ ಎಂಪಿ ಅಂತ ಹೇಳಿ. ಆದ್ರೆ ತಾವೇನ್ ಮಾಡ್ತಾ ಇದೀರಿ? ಚಟುಸ್ತಾರ ಏನಾರ ರಸ್ತೆಗಳು ಏನಾರ ಅಗಲೀಕರಣ ಅಥವಾ ಏನಾದ್ರು ಮಾಡ್ಬೇಕಂತಂದ್ರೆ ಗಡ್ಕರಿ ಅವ್ರು ಹಿಡಿದು ಮಾಡಿಸ್ತೀರಿ. ಇನ್ಯಾವುದೋ ಸಮಸ್ಯೆ ಇದ್ರೆ ಆ ಮಂತ್ರಿಗಳನ್ನ ಹಿಡಿದು ಮಾಡಿಸ್ತೀರಿ. ಮತ್ತೆ ಈ ಮಹದಾಯಿ ಕಸ ಬಂಡೂರಿ ಸಮಸ್ಯೆ ಬಗ್ಗೆ ತಾವ್ಯಾಕೆ ಭೂಪೇಂದ್ರ ಯಾದವ್ ಅವ್ರನ್ನ ಹಿಡ್ಕೊಂಡು ಇದನ್ನ ನೀವು ಸಮಸ್ಯೆ ಕ್ಲಿಯರ್ ಯಾಕೆ ಮಾಡ್ತಾ ಇಲ್ಲ? ಇದ್ರ ಹಿಂದಿನ ಮರ್ಮವೇನು? ನೀವ್ ಯಾಕೆ ಮಾಡ್ತಾ ಇಲ್ಲ? ನೀವು ಮನಸ್ಸು ಮಾಡಿದ್ರೆ ಆಗ್ತಾ ಇದೆ, ನೀವ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ಜೋಶಿ ಅವ್ರು ಹೇಳ್ಬೇಕಾಗ್ತದೆ. ಅದಕ್ಕೆ ತಮ್ಮಲ್ಲಿ ನಾ ಕೇಳ್ಕೊತಾ ಇದ್ದೇನೆ, ನಮ್ದು ಏನಾದ್ರು ಮಹದಾಯಿ ಕಸ ಬಂಡೂರಿ ನಮ್ಗೆ ಏನಾದ್ರು ಬಂದಿದ್ದ ಆತಪ್ಪ ಅಂತಂದ್ರೆ ನಿಜವಾಗ್ಲೂ ನಾವು ನಮ್ಮ ಮನ್ಯಾಗ ನಾವು ಬಂಗಾರ ಬೆಳಿತೇವೆ. ನಮ್ಮ ಭೂಮಿ ತಾಯಿ ಸದಾ ಹಸಿರು ಸೀರೆ ಉಡ್ತಾಳ. ಅದಕ್ಕೆ ಈ ರಾಜಕಾರಣಿಗಳಿಗೆ ನಾ ಹೇಳುದಿಷ್ಟ, ದಯವಿಟ್ಟು ಅದನ್ನ ವನ್ಯಜೀವಿ ಮಂಡಳಿಯಿಂದ, ಪರಿಸರ ಇಲಾಖೆಯಿಂದ ಅದನ್ನ ಪರ್ಮಿಷನ್ ಕೊಡಿಸಿ ನಾವು ದಯವಿಟ್ಟು ಅದನ್ನ ನಾವು ನೀರು ಬರೋ ಮಾಡಿದ್ರಪ್ಪ ಅಂತಂದ್ರೆ तमको दौड़ पुण्य बरतैते। देश और दुनिया की बाकी तमाम खबरें देखने के लिए बने रहिए पल्स 24 न्यूज के साथ। नमस्कार।